ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ವಿಶೇಷವಾಗಿ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಜುಲೈ 2026 ವೃಶ್ಚಿಕ ರಾಶಿ ಅಂತ ಬಂದಾಗ ಮೇನ್ ಆಗಿ ನಿಮ್ಮ ರಾಶಿ ಪ್ರಕಾರ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ವೃಶ್ಚಿಕ ರಾಶಿ ಅಂತಿದ್ರು ಸಹ ಇದನ್ನ ಫಾಲೋ ಮಾಡಿ. ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತೆ ಜ್ಯೇಷ್ಠ ನಕ್ಷತ್ರ, ಈ 3 ನಕ್ಷತ್ರಗಳ ಅದರಲ್ಲೂ ವಿಶೇಷವಾಗಿ ಅನುರಾಧ ಮತ್ತೆ ಜ್ಯೇಷ್ಠ ನಕ್ಷತ್ರದ 4 ಚರಣಗಳಿರುತ್ತೆ. ವಿಶಾಖ ನಕ್ಷತ್ರದ್ದು 4ನೇ ಚರಣ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಕಾಣ್ತೀವಿ. ಮಿಕ್ಕ 3 ತುಲಾ ರಾಶಿಯಲ್ಲೇ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ಕಾರ್ಯಕ್ರಮ ನೋಡ್ಕೋಬಹುದು. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅಂದಾಗ ನಾನು ಹೇಳೋಂತಹ ಈ ಅಕ್ಷರದಲ್ಲಿ ನಿಮ್ಮ ಹೆಸರಿದ್ದರೆ, ವಿಶಾಖ ನಕ್ಷತ್ರವಾದರೆ ತೋ, ಅನುರಾಧ ನಕ್ಷತ್ರ ನ, ನಿ, ನು, ನೆ, ಜ್ಯೇಷ್ಠ ನಕ್ಷತ್ರ ನ್ಯೂ, ಯಾ, ಇ, ಯು. ಸೊ ಇಷ್ಟು ಅಕ್ಷರಗಳಲ್ಲಿ ಹೆಸರನ್ನು ಇದ್ದರೆ ಆಲ್ರೆಡಿ ಇದನ್ನು ಫಾಲೋ ಮಾಡಿ. ಮೇಯ್ನ್ ಆಗಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಆಕ್ಸಿಡೆಂಟಲ್ ಕಾಂಬಿನೇಷನ್ ತೋರಿಸ್ತಾ ಇದೆ. ತುಂಬ ಕೇರ್ಫುಲ್ ಆಗಿರಿ. ನೀವು ಡ್ರೈವಿಂಗ್ ಮಾಡ್ತಿರೋಂಥವ್ರು ಅಥವಾ ಎಷ್ಟೋ ಸಲ ನೀವು ಓನಾಗಿ ಡ್ರೈವಿಂಗಿಂತನೂ ಬೇರೆಯವರಿಂದನೂ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಆಗಿರುತ್ತೆ. ಬೇರೆಯವರು ಅಥವಾ ಆ್ಯನಿಮಲ್ಸು, ಇಲ್ಲಿ ಕಾಣ್ತಿರೋಂಥದ್ದು ಮೇನ್ಲಿ ಆ್ಯನಿಮಲ್ಸ್ ಲೈಕ್ ನಾಯಿ ಇರ್ಬೋದು ಅಥವಾ ಹಸು ಇರ್ಬೋದು, ನಿಮಗೆ ಅಡ್ಡ ಬರುವಂಥದ್ದು, ಅದರಿಂದ ನೀವು ಪೆಟ್ಟಾಗಿ ಬೀಳುವಂಥದ್ದು, ಪ್ರಾಣಕ್ಕೆ ಕಂಟಕವಾಗುವಂಥದ್ದು ಕೂಡ ಕಾಣ್ತಿದೆ. ನಾಟ್ ಟು ಸ್ಕೇರ್ ಯು, ಹೆದರಿಸಬೇಕು ಅಂತಲ್ಲ, ಬಟ್ ನೀವು ಅಟ್ಲೀಸ್ಟ್ ಪ್ರಿಪೇರ್ ಇರ್ತೀರಾ. ಯಾವ ರೀತಿ ನೀವು ಅದನ್ನು ಕಾಶಿಯಸ್ ಆಗಿ ನೀವು ಡ್ರೈವ್ ಮಾಡ್ಬೋದು, ಕಾಶಿಯಸ್ ಆಗಿರ್ಬೋದು. ಓಕೆ ಮೇಡಮ್ ಹಿಂಗೆ ಹೇಳಿದ್ದಾರೆ ಅಂದಮೇಲೆ ನಾನು ಆದಷ್ಟು ಸೇಫಾಗಿ ಡ್ರೈವ್ ಮಾಡೋಣ, ನಿಧಾನಕ್ಕೆ ಹೋಗೋಣ ಅನ್ನೋಂಥ ಒಂದು ಇಂಪಾರ್ಟೆನ್ಸ್ನ ಕೊಡ್ತೀರಾ ಅಂತಷ್ಟೇ. ಬೈ ಚಾನ್ಸ್ ನೀವು ನೋಡ್ತಿರ್ಬೋದು, ನಿಮ್ಮ ಮಕ್ಕಳು ವೃಶ್ಚಿಕ ರಾಶಿ ಇರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಇರ್ಬೋದು, ನೀವು ಇಷ್ಟಪಡುವಂಥ ವ್ಯಕ್ತಿ ಇರ್ಬೋದು, ಹಸ್ಬೆಂಡ್ ವೈಫ್ ಯಾರಾದರೂ ದಯವಿಟ್ಟು ಶೇರ್ ಮಾಡಿ. ಲೆಟ್ ದೆಮ್ ಬಿ ವೆರಿ ಕಾಶಿಯಸ್. ಸಿಚುವೇಶನ್ ಇದೆ ಅಂದಾಗ ನೀವು ಅದಕ್ಕೆ ಪ್ರಿಕಾಷನರಿ ಥಿಂಗ್ಸ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಓಕೆ ಇದೆ, ಸುಮಾರಾಗಿ ನಡೀತಿದೆ. ಮಕ್ಕಳಾಗ್ತಿಲ್ಲ, ಕೆಲವರು ನಾನು ಆಲ್ರೆಡಿ ಕನ್ಸಲ್ಟೇಷನ್ ತೊಗೊಳ್ಳೋರಿಗೆ ಹೇಳಿದ್ದೆ. ಗುಡ್ ಟೈಮ್ ಫಾರ್ ನಿಮ್ಗೊಂದು ಗುಡ್ ನ್ಯೂಸ್ ಬರೋವಂಥದ್ದು, ಕನ್ಸೀವ್ ಆಗುವಂಥ ಒಂದು ಒಳ್ಳೆ ಸಮಯ ಇದು. ಯೋಗ ಇಲ್ದಿರೋರಿಗೆ ಈ ಒಂದು ತಿಂಗಳಲ್ಲಿ ಒಳ್ಳೆ ಯೋಗವಿದೆ. ಸೊ ನ್ಯೂಸ್ ಸಿಗುತ್ತೆ ಅಂದರೆ ಎಸ್ ಯು ಆರ್ ಕನ್ಸೀವ್ಡ್ ಅನ್ನೋಂಥದ್ದು ತುಂಬ ಜನ ಫೇಸ್ ಮಾಡ್ತಾರೆ. IVF ಇರ್ಬೋದು, IUI ಇರ್ಬೋದು, ಮತ್ತು ಏನೋ ಅದು ಅವರಿಗೆ ಇಂಜೆಕ್ಷನ್ಸ್ ತೊಗೊಳ್ಳೋಂಥದ್ದು ಇರ್ಬೋದು. ಎವ್ರಿಥಿಂಗ್ ಇಸ್ ಲೈಕ್ ವೆರಿ ಏನೋ ಬಾಡಿಗೆ ತುಂಬ ಅದು ಬೇರೆ ಕೆಮಿಕಲ್ಸು, ಬೇರೆ ಒಂದು ಮೆಡಿಸಿನ್ಸ್ ಎಲ್ಲ ಹೋದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆದಷ್ಟು ಸಹಜವಾಗಿ ನಾರ್ಮಲ್ ಖಂಡಿತ ಆಗುತ್ತೆ, ಯಾಕೆ ಆಗಲ್ಲ ಅಂತಿಲ್ಲ. ಚೆಕ್ ಮಾಡಿಸಿ, ನಿಮ್ಮ ಜಾತಕಗಳನ್ನ ನೀವು ಚೆಕ್ ಮಾಡಿಸಿ, ಹಸ್ಬೆಂಡ್ ವೈಫ್ ಇಬ್ಬರದು ಚೆಕ್ ಮಾಡಿಸಿ. ಸಹಜವಾಗಿ ಖಂಡಿತ ಎಲ್ಲರಿಗೂ ಆ ಯೋಗ ಇರುತ್ತೆ. ಹೂ ಎವರ್ ಇಸ್ ಬೋರ್ನ್ ಅಲ್ಲ, ಎಲ್ಲರಿಗೂ ಸಹ ಯೋಗ ಇರುತ್ತೆ. ಎಲ್ಲೋ ಏನೋ ನಿಮಗೆ ಬ್ಲಾಕ್ ಆಗ್ತಿರ್ಬೋದು. ಬಹುಶಃ ನಿಮ್ಮ ಸೈಕಿಕ್ ಬಾಡಿಯಲ್ಲಿ ಏನಾದರೂ ಒಂದು ನೆಗೆಟಿವಿಟಿ, ಏನೋ ಒಂದು ಥಿಂಗ್ಸ್ನ ನಿಮಗೆ ಬ್ಲಾಕ್ ಮಾಡ್ತಿರ್ಬೋದು. ಯಾವುದೋ ಶಾಪಗಳಿರ್ಬೋದು, ನೀವೇ ಅಂದ್ಕೊಂಡಿರೋಂತಹ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಇರ್ಬೋದು. ಎವ್ರಿಥಿಂಗ್ ವಿಲ್ ಗೆಟ್ ಕ್ಲಿಯರ್ಡ್. ಚೆಕ್ ಮಾಡಿಸ್ಕೊಳ್ಳಿ, ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಮಗು ಆಗ್ತಾಯಿಲ್ಲ ಅಂತ ಹೇಳಿ ಬೇರೆ ಬೇರೆ ಮೆಡಿಸಿನ್ಸ್ನ ಪ್ರಯತ್ನ ಮಾಡುವಂಥದ್ದು, ಇಫ್ ರಿಯಲಿ ಏನೋ ಅಸಹಜವಾಗಿದೆ, ಅದು ಆಗೋದೇ ಇಲ್ಲ ಅಂತಂದರೆ ಖಂಡಿತ ಹೋಗಿ, ನಾಟ್ ಅ ಪ್ರಾಬ್ಲಮ್. ಬಟ್ ಸಹಜವಾಗಿದ್ದು ನೀವು ಅದಕ್ಕೆ ಏನೋ ಒಂದು ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಿಂದಲೂ ತುಂಬಾ ಇದೆ. ಮಕ್ಕಳು ಆಟಿಸಮ್ ಮಕ್ಕಳು ಹುಟ್ಟುವಂಥದ್ದು ಇರ್ಬೋದು. ಯಾಕೆಂದರೆ IVF ಅಲ್ಲಿ ನೀವು ಸುಮಾರು ಕೇಸಸ್ನ ನೋಡಿ. ಬೇಸಿಕಲಿ ಅಂದರೆ ತುಂಬ ಜನ ಓವರ್ ಹೈಪರ್ ಆ್ಯಕ್ಟಿವ್ ಆಗಿ ಹುಟ್ಟುವಂಥ ಮಕ್ಕಳು ಇರ್ಬೋದು, ಆಟಿಸಮ್ ಇರ್ಬೋದು. ಮೊದಲಿನ ರೀತಿಯಲ್ಲಿ ಯು ಆರ್ ನಾಟ್ ಫೈಂಡಿಂಗ್. ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆ ಈಗಿರೋಂಥ ಜನ್ರೇಷನ್ ಮಕ್ಕಳು ಕೂಡ ಡಿಫ್ರೆಂಟಾಗಿ ಡೆಫಿನೆಟ್ಲಿ ಇದ್ದಾರೆ. ವಿಶಾಖ ನಕ್ಷತ್ರದವರಿಗೆ ಒಂದು ಕಮ್ಯುನಿಕೇಷನ್ ಬರೋವಂಥದ್ದು, ಗುಡ್ ನ್ಯೂಸ್ ಬರೋವಂಥದ್ದು ಡೆಫಿನೆಟ್ಲಿ ಇದೆ. ಅನುರಾಧ ನಕ್ಷತ್ರದವರಿಗೆ ಒಂದು ಕ್ಲಾರಿಟಿ, ಲೈಫಲ್ಲಿ ಸಿಚುವೇಶನ್ ಹೀಗಿದೆ, ನಾನು ಏನು ಡಿಸಿಷನ್ ಮಾಡಬೇಕು ಅನ್ನೋಂಥ ಒಂದು ಕ್ಲಾರಿಟಿ ಸಿಗುವಂಥ ಒಂದು ತಿಂಗಳು ಅಂತ ಹೇಳ್ಬೋದು. ಜ್ಯೇಷ್ಠ ನಕ್ಷತ್ರದವರಿಗೆ ಏನೋ ಒಂದು ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು, ಲೈಕ್ ಯು ಗೋ ಔಟ್ ಆಫ್, ಅಂದರೆ ಏನೋ ಒಂದು ಟ್ರಾವೆಲ್ ಎಕ್ಸ್ಪೀರಿಯನ್ಸು ಅಥವಾ ಏನೋ ಒಂದು ಡಿಫ್ರೆಂಟ್ ಲೈಫ್ ಆಫ್ ಎಕ್ಸ್ಪೀರಿಯನ್ಸ್ನ ನೀವು ಹೋಲ್ಡ್ ಮಾಡೋವಂಥದ್ದು ಕಾಣ್ತಿದೆ. ವಿಶೇಷವಾಗಿ ಸರಳ ಪರಿಹಾರಗಳು ಅಂತ ಹೇಳಿದಾಗ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವಂಥದ್ದು ಪ್ರತಿನಿತ್ಯ. ತುಂಬ ಜನ ಹೇಳಿದ್ದೀನಿ, ಈಗಲೂ ವಿಶಾಖ ನಕ್ಷತ್ರದವ್ರಿಗೆ, ಅದರಲ್ಲೂ ವೃಶ್ಚಿಕ ರಾಶಿ ಪ್ರತಿಯೊಂದವ್ರಿಗೂ ಖಂಡಿತ ಮಾಡಿ. ಹನುಮಾನ್ ಚಾಲಿಸ ಪ್ರತಿದಿನ ಹೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ನಾನು ಇದೊಂದು ಬೇಕು, ಇದು ಸಿದ್ಧಿ ಆಗಬೇಕು ಅನ್ನೋಂಥದ್ದು. ಜೊತೆಗೆ ಈ ಒಂದು ರೆಡ್ ಜಾಸ್ಪರ್ ಬ್ರೇಸ್ಲೆಟ್ಟು ಎಷ್ಟು ಪ್ರೊಟೆಕ್ಟಿವ್ ಆಗ್ತೀರಾ ಅಂತಂದರೆ, ಯಾಕೆ ನಾವು ಈ ಮಂತ್ರಗಳಿರ್ಬೋದು, ಈ ಕ್ರಿಸ್ಟಲ್ಸ್ನೆಲ್ಲ ಹೇಳೋವಂಥದ್ದು ಅಂತಂದರೆ, ನಿಮ್ಮ ಒಂದು ಔರ ಅಂದರೆ ಬಾಡಿಗೆ ಒಂದು ಬೇಕಾಗಿರೋಂಥ ಎನರ್ಜಿ ಫೀಲ್ಡ್ಸ್ ಇರುತ್ತೆ. ಆ ಎನರ್ಜಿ ಫೀಲ್ಡ್ಸ್ನ ಇಟ್ಕೊಳ್ಳೋವಂಥದ್ದೇ ಈ ಒಂದು ಕ್ರಿಸ್ಟಲ್ಸ್. ಸೊ ಒಂದು ಮಂತ್ರಗಳನ್ನ ಹೇಳ್ಕೊಳ್ಳುವಾಗಲೂ ಮಾಲೆನ ಉಪಯೋಗಿಸ್ಕೊಳ್ಳೋಂಥದ್ದು ಇರ್ಬೋದು, ಇದನ್ನು ಹಾಕ್ಕೊಳ್ಳೋಂಥದ್ದು ಇರ್ಬೋದು. ಇನ್ಫ್ಯಾಕ್ಟ್ ನೀವು ನೈಟ್ ತೆಗೆದಿಟ್ಟು ಬೆಳಿಗ್ಗೆ ಮತ್ತೆ ಹಾಕ್ಕೊಳ್ಳೋಂಥದ್ದನ್ನು ಮಾಡಿ. ಸ್ಪೆಷಲಿ ನಿಮ್ಮ ಹತ್ರ ಏನಾದರೂ ಸೆಲೆನೇಟ್ ಬೌಲ್ ಅಥವಾ ಗ್ಲಾಸ್ ಇದ್ರೂ ಸರಿನೇ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಬೌಲ್ ಇದ್ರೂ ನಡೆಯುತ್ತೆ. ಸೆಲೆನೇಟ್ ವಿಲ್ ಅಟ್ರಾಕ್ಟ್ ಮೋರ್, ಆ ಕಾಸ್ಮಿಕ್ ಎನರ್ಜಿನ ಅಟ್ರಾಕ್ಟ್ ಮಾಡಿ ಸೆಲ್ಫ್ ಅಂದರೆ ಆಟೋಮೆಟಿಕ್ ಹೀಲ್ ಆಗುತ್ತೆ, ಪ್ರೊಟೆಕ್ಟೆಡ್ ಆಗುತ್ತೆ, ಪ್ಯೂರಿಫೈ ಆಗುತ್ತೆ. ಮತ್ತೆ ನೀವು ಇದನ್ನು ಧರಿಸ್ಕೊಂಡಾಗ your day will be protected, attractive and
ಸಕ್ಸಸ್ಫುಲ್ ಆಸ್ ವಾಟ್ ಯು ಥಿಂಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಕೊಟ್ಟಿರೋಂಥ ಪರಿಹಾರಗಳು ನಿಮ್ಮ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದೆ, ಅಷ್ಟೊಂದು ಚೇಂಜಸ್ನ ಕೊಟ್ಟಿದೆ. ಆಲ್ ದೋಸ್ ಹೂ ಹ್ಯಾವ್ ಯೂಸ್ಡ್, ಆಲ್ ದೋಸ್ ಹೂ ಹ್ಯಾವ್ ಸೆಂಟ್ ಮೀ ದ ಪಾಸಿಟಿವ್ ನೋಟ್, ಕಮೆಂಟ್ ಹಾಕಿದ್ದೀರಾ, ಪರ್ಸನಲಾಗಿ ಕಾಲ್ ಮಾಡಿ ಹೇಳಿದ್ದೀರಾ, ಮೆಸೇಜಸ್ ಕಳಿಸಿದ್ದೀರಾ ನಮ್ಮ ಸ್ಟಾಫ್ ನಂಬರ್ಸ್ಗೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಿಂಪಲ್ ಲಾಜಿಕ್ ಅಲ್ವಾ, ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಖಂಡಿತ ಇದ್ದೇ ಇರತ್ತೆ. ರೈಟ್ ಪ್ರಾಬ್ಲಮ್ಗೆ ರೈಟ್ ಸೊಲ್ಯೂಷನ್ನ ನೀವು ಅಪ್ಲೈ ಮಾಡಿದಾಗ ಮಾತ್ರನೇ ನಿಮ್ಗೆ ಆ ಪ್ರಾಬ್ಲಮಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಆಗೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ಬೋದು, ನೀವು ಏನೇನೆಲ್ಲ ಪೂಜೆಗಳು ಮಾಡಿರ್ಬೋದು, ಸಾವಿರಾರು ದೇವಸ್ಥಾನಗಳಿಗೆ ಹೋಗಿ ಸುತ್ತಿ ಬಂದಿರ್ಬೋದು, ಬಟ್ ಒಂದು ಸರಳ ಪರಿಹಾರಕ್ಕೂ ಸಹ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ, ತುಂಬಾ ಚೇಂಜಸ್ನ ಕೊಡುತ್ತೆ. ಅದನ್ನೇ ತುಂಬ ಜನ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು ತುಂಬ ಜನ ಕಮೆಂಟ್ ಹಾಕಿರೋವಂಥದ್ದು. ಆ್ಯಂಡ್ ಆಲ್ಸೋ ಎಲ್ಲ ಕನ್ಸಲ್ಟೇಷನ್ ತೊಗೊಂಡಿರೋಂಥವ್ರಿಗೂ ಕೂಡ ಎಲ್ಲ ಒಳ್ಳೆಯದಾಗಿದೆ ಅಂತ ನನಗೆ ಪಾಸಿಟಿವ್ ಆಗಿ ನೀವು ಮೆಸೇಜ್ ಆಗ್ತಿದ್ದೀರಾ, ಕಾಲ್ ಮಾಡಿ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾಕೆಂದರೆ ಎಷ್ಟು ಹೇಳಿದ್ರು ಕೂಡ ನಿಮ್ಮ ಲೈಫಲ್ಲಿ ಅದು ಚೇಂಜಸ್ನ ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಅದೇ ನನಗೂ ಸಹ ತುಂಬ ಖುಷಿ ಕೊಡೋವಂಥದ್ದು. ಕರೆಕ್ಟ್ ಅಲ್ವಾ? ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.